ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೂಡ ಈ ರೀತಿಯಾಗಿ ರೆಡಿಯಾಗಿ ಮಕ್ಕಳನ್ನ ಕೂಡ ಈ ರೀತಿ ರೆಡಿ ಮಾಡಿ ಎಲ್ಲರೂ ಕೂಡ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳಿಬ್ರನ್ನು ಈ ರೀತಿಯಾಗಿ ಕಾಣಿಸ್ತಾ ಇದ್ರು. ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಮೈಸೂರಿನ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ, ವಸ್ತು ಪ್ರದರ್ಶನಕ್ಕೆ. ಈ ರೀತಿಯಾಗಿ ಬೈಕಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೊರಟ್ವಿ. ನಾವು ಹೋಗೋಷ್ಟರೊಳಗೆ ಸಂಜೆ ಆಗಿತ್ತು. ಈ ರೀತಿ ಖುಷಿಯಾಗಿ ಎಲ್ಲರೂ ಕೂಡ ಬೈಕಲ್ಲಿ ಹೊರಟ್ವಿ. ಸಂಜೆ ಮೋಡ ಈ ರೀತಿಯಾಗಿ ವಾತಾವರಣ ಕಾಣಿಸ್ತಾ ಇತ್ತು. ತುಂಬಾ ಸುಂದರವಾಗಿ ವಾತಾವರಣ ಇತ್ತು. ಈಗ ಟಿಕೆಟ್ ಕೂಡ ಇಸ್ಕೊಂಡ್ರು ನಮ್ಮ ಮನೆಯವರು. ಈಗ ಎಕ್ಸಿಬಿಷನ್ನ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಮೋಡ ಕವಿದ ವಾತಾವರಣ, ತುಂಬ ಸುಂದರವಾಗಿ ಮೋಡಗಳು ಕಾಣಿಸ್ತಾ ಇತ್ತು. ಎಕ್ಸಿಬಿಷನ್ ಎಂಟರ್ ಆದ ತಕ್ಷಣ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತನ್ವಿಕಾ ಮತ್ತು ಜಸ್ವಿಕ್ನ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಈ ರೀತಿಯಾಗಿ ಅವರ ಹಿಂದೆಯೇ ಹೋಗ್ತಾ ಈ ರೀತಿಯಾಗಿ ಲೈಟಿಂಗ್ಸ್ ಏನಿತ್ತು ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ಹೋದ ಸಲಿಗಿಂತ ಈ ಸಲ ತುಂಬಾ ಸ್ವಲ್ಪ ಖಾಲಿ ಅಂತಲೂ ಅನ್ನಿಸ್ತಾ ಇತ್ತು. ಈಗ ಎಕ್ಸಿಬಿಷನ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿಯಾಗಿ ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿಯಾಗಿ ಈ ರೀತಿ ಮಕ್ಕಳನ್ನ ಸಂತೋಷಪಡಿಸ್ಕೊಂಡು ಅವ್ರನ್ನ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದರು. ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೆ. ಈ ರೀತಿಯಾಗಿ ಲೈಟಿಂಗ್ಸ್ ಹಿಂದೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಒಳಗಡೆ ಇಂದ ಈ ರೀತಿಯಾಗಿ ಪಕ್ಷಿಗಳ ಲೈಟಿಂಗ್ಸ್ ಆಗಿರ್ಬೋದು, ಈ ರೀತಿಯಾಗಿ ಸಾಂಸ್ಕೃತಿಕ ಮೈಸೂರಿನ ವೈಭವಗಳು ಏನಿತ್ತು ಅದನ್ನೆಲ್ಲ ಒಂದು ವಿವರಣೆ ಕೊಡುವ ರೀತಿಯಲ್ಲಿ ಏನೇನು ಕರ್ನಾಟಕದಲ್ಲಿ ಏನೇನು ಬದಲಾವಣೆ ಆಗಿದೆ, ಏನೇನು ಉನ್ನತೀಕರಣ ಆಗಿದೆ ಅನ್ನೋದನ್ನ ಒಂದು ಪ್ರಾಜೆಕ್ಟ್ ಥರ ಎಲ್ಲನೂ ಈ ರೀತಿಯಾಗಿ ತೋರಿಸಿದ್ರು. ಅದನ್ನೆಲ್ಲ ನೋಡಿಕೊಂಡು ಈ ರೀತಿಯಾಗಿ ಒಳಗಡೆ ಎಂಟರ್ ಆದ್ವಿ. ಈಗ ಕರ್ನಾಟಕದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಇದರ ಒಂದು ಥೀಮ್ ಆಗಿತ್ತು. ಈಗ ಮಕ್ಕಳು ಕೂಡ ಎಂಟರ್ ಆದರು. ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಹೋದ ಸಲಿಗಿಂತ ಈ ಸಲ ತುಂಬಾ ನಿಮಗೆ ಸ್ವಲ್ಪ ಖಾಲಿ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇತ್ತು. ಹೋದ ಸಲ ತುಂಬ ತುಂಬಿದ ಥರ ವಾತಾವರಣ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಭಾವನೆ. ಈ ರೀತಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಮಕ್ಕಳದ್ದು ಈ ರೀತಿ ನೋಡಿಕೊಂಡು ಏನೇನು ಬರೆದಿರೋದನ್ನೆಲ್ಲ ಓದ್ಕೊಂಡು ಈ ರೀತಿ ಮಕ್ಕಳ ಜೊತೆ ಸ್ವಲ್ಪ ಕಾಲ ಕಳೆದ್ವಿ. ಅನಂತರ ನಾವು ಕೂಡ ಸ್ವಲ್ಪ ಫೋಟೋಸು ವೀಡಿಯೋಸ್ ಏನಿತ್ತು ಈ ರೀತಿ ನಾನು ನಮ್ಮ ಮನೆಯವರು ನಿಂತ್ಕೊಂಡು ಸ್ವಲ್ಪ ಹೊತ್ತು ತೆಕ್ಕೊಂಡ್ವಿ. ಅದಾನಂತರ ಹೊರಗಡೆ ಬಂದ್ವಿ. ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಜೋಕಾಲಿ ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇದಾದ ನಂತರ ನೆಕ್ಸ್ಟ್ ಥೀಮ್ ಏನಿದೆ ಅಲ್ಲಿಗೆ ಹೊರಟ್ವಿ. ನೆಕ್ಸ್ಟ್ ಥೀಮ್ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವರ ಅಪ್ಪನ ಜೊತೆ ಎಲ್ಲ ಈ ರೀತಿಯಾಗಿ ಖುಷಿಯಾಗಿ ಓಡಾಡಿಕೊಂಡು ತುಂಬಾ ಆಸಕ್ತಿಯಿಂದ ಈ ರೀತಿ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿದರು. ನಾನು ಕೂಡ ಈ ರೀತಿಯಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಈ ರೀತಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನಿಮಗೆ ತೋರಿಸೋ ಪ್ರಯತ್ನನ ಮಾಡಿದ್ದೀನಿ. ಈಗ ಎಲ್ಲರೂ ಮತ್ತೆ ಇನ್ನೊಂದು ಥೀಮಿಗೆ ಹೊರಟ್ವಿ. ಇದು ಟೈರ್ಸ್ ಏನಿರುತ್ತೆ ಅದು ವಿವಿಧ ರೀತಿಯ ಟೈರ್ಸ್ ಏನಿರುತ್ತೆ ಅದಾಗಿತ್ತು. ಈ ರೀತಿಯಾಗಿ ನಾವು ಕೂಡ ಟೈರ್ಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಪಕ್ಕದಲ್ಲೇ ಇದ್ದ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಂಡು, ಹಾಗೆ ಅಮ್ಮನವರ ಇನ್ನೂ ಅವತಾರಗಳು ಏನಿದೆ ಅದರ ಥೀಮ್ ಕೂಡ ಇತ್ತು. ಅದನ್ನು ಕೂಡ ಒಳಗೆ ಹೋಗಿ ಈ ರೀತಿ ದರ್ಶನ ಮಾಡಿಕೊಂಡ್ವಿ. ತುಂಬಾ ಸುಂದರವಾಗಿ ಎಲ್ಲನೂ ಕೂಡ ಪ್ರತ್ಯೇಕವಾಗಿ ಒಂದೊಂದು ಅವತಾರಗಳನ್ನು ಒಂದೊಂದಾಗಿ ಪ್ರದರ್ಶನ ಮಾಡಿದರು. ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಹಾಗೆ ಆದಿಶೇಷನ ಮೇಲೆ ಮಲಗಿರುವ ವಿಷ್ಣು ಮೂರ್ತಿಯನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಒಂಥರ ದೈವಿಕ ಕಳೆ ಎದ್ದು ಕಾಣಿಸ್ತಾ ಇತ್ತು. ನಾನಂತೂ ತುಂಬ ಸಲ ನಮಸ್ಕಾರ ಮಾಡಿಕೊಂಡು ಆನಂತರ ಈಗ ಹೊರಗಡೆ ಬಂದ್ವಿ. ಈ ರೀತಿಯಾಗಿ ತುಂಬಾ ಥೀಮ್ಗಳನ್ನು ಮಾಡಲಾಗಿತ್ತು. ಈ ರೀತಿ ಹೆಣ್ಮಕ್ಳ ರಕ್ಷಣೆಗೋಸ್ಕರ, ಹಾಗೆ ಈ ರೀತಿ ಹಳ್ಳಿಯ ಥೀಮ್ಗಳು ಏನಿತ್ತು ಅದನ್ನು ಕೂಡ ತುಂಬಾ ಮಾಡಿದರು. ನಾವು ಎಲ್ಲದರ ಜೊತೆಗೆ ಈ ರೀತಿಯಾಗಿ ಒಂದು ವಿಡಿಯೋಸ್ ಅಥವಾ ಫೋಟೋಸ್ನ ಕಲೆ ಹಾಕ್ಕೊಂಡು, ಹಾಗೆ ಈ ರೀತಿ ಚಕ್ರಗಳಲ್ಲಿ ದೀಪಗಳನ್ನ ಕಟ್ಟಿದ್ರು ಅದನ್ನು ಕೂಡ ನೋಡಿಕೊಂಡು ಈಗ ಮುಂದೆ ಹೊರಟ್ವಿ. ಈ ರೀತಿ ಫುಡ್ ಕೋರ್ಟ್ಗಳನ್ನ ಕೂಡ ಹಾಕಿದರು. ಅದಾದ ನಂತರ ಸ್ವಲ್ಪ ದೂರದಲ್ಲೇ ಈ ರೀತಿ
ಮುಂದೆ ಪ್ಲೇ ಸ್ಟೇಷನ್ಗಳೇನಿದೆ ಅದಕ್ಕೆ ಟಿಕೆಟ್ ತೊಗೊಬರೋಕ್ಕೆ ಹೋಗಿದ್ರು. ಈಗ ನಾವು ಕೂಡ ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಸುತ್ತಮುತ್ತ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಈ ರೀತಿ ನಿಂತ್ಕೊಂಡು ಎಲ್ಲನೂ ನೋಡ್ಕೊತಾ ಅದಾದ ನಂತರ ಈಗ ಪ್ಲೇ ಸ್ಟೇಷನ್ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಟ್ರೈನ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಚಕ್ರ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಸೀದಾ ಈಗ ಮುಂದೆ ಹೊರಟ್ವಿ. ಈ ರೀತಿಯಾಗಿ ಚಕ್ರಗಳಾಗಿರ್ಬೋದು, ಟ್ರೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಈ ಎಕ್ಸಿಬಿಷನ್ಗೆ ಈ ಮೇಯ್ನಾಗಿ ಈ ಥರ ಚಕ್ರಗಳು ಮತ್ತು ಟ್ರೈನ್ಗಳು ಇದೆಲ್ಲ ನೋಡಿದಾಗ ಅದೇ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಈ ರೀತಿ ಚಕ್ರಗಳು ಮತ್ತು ಈ ರೀತಿಯಾಗಿ ವಿಧವಾದಂತಹ ಆಟ ಆಡುವಂತಹ ಏನು ಪ್ಲೇ ಸ್ಟೇಷನ್ ಇತ್ತು ಅವೇ ಅದಕ್ಕೆ ಒಂದು ಮೆರುಗನ್ನು ನೀಡ್ತಾ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ನೋಡಿದರೂ ಕೂಡ ಮತ್ತೊಮ್ಮೆ ಅಲ್ಲಿ ಜನಗಳು ಆ ಚಕ್ರಗಳಲ್ಲಿ ಕೂತು ಈ ರೀತಿ ಕುದುರೆಗಳಲ್ಲಿ ಕೂತು ಆನಂದ ಪಡೋದನ್ನು ನೋಡಿದ್ರೇ ತುಂಬಾ ಸಂತೋಷ ಆಗುತ್ತೆ. ಈ ರೀತಿಯಾಗಿ ವರ್ಣರಂಜಿತವಾದ ಈ ರೀತಿ ಪ್ಲೇ ಸ್ಟೇಷನ್ಗಳೇನಿತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೇ ಮುಂದೆ ಹೊರಟ್ವಿ. ನಾವು ಕೂಡ ಈಗ ಕುದುರೆ ಏನಿದೆ, ಹಾರ್ಸ್ ರೈಡಿಂಗ್ ಏನಿದೆ ಅದರಲ್ಲಿ ಕೂರಿಸ್ಕೊಂಡು ಮಕ್ಕಳನ್ನ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಟಿಕೆಟ್ ತರೋಕೆ ಹೋಗಿದ್ರು. ಅದಾದ ನಂತರ ನಾವು ಕೂಡ ಅದರಲ್ಲಿ ಮಕ್ಕಳನ್ನ ಆಟಾಡ್ಸೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಮಕ್ಕಳ ಜೊತೆ ಮಕ್ಕಳಾಗಿ ಈ ರೀತಿ ಒಂದು ಆಟ ಆಡೋದೇ ಒಂದು ಆನಂದ ಅಂತ ಹೇಳ್ಬೋದು. ಮಕ್ಕಳು ಸಂತೋಷ ಪಡೋದನ್ನ ನೋಡಿ ಇನ್ನೂ ಸಂತೋಷ ಆಗುತ್ತೆ. ಅದಾದ ನಂತರ ನಾವು ಕೂಡ ಅದರಲ್ಲಿ ಈ ರೀತಿ ಮಕ್ಕಳ ಜೊತೆ ಭಾಗವಹಿಸೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಹಾಗೆ ನಮಗೆ ಕೂಡ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ತನ್ವಿಕನ ನಾನು ಜಸ್ವಿಕ್ನ ಅವರಪ್ಪ ಈ ರೀತಿ ಹಾರ್ಸ್ ರೈಡಿಂಗಲ್ಲಿ ಕೂರಿಸಿ ಈ ರೀತಿ ರೌಂಡನ್ನು ಓಡಿಸಿದ್ವಿ. ಅದಾದ ನಂತರ ಬೇರೆ ಪ್ಲೇ ಸ್ಟೇಷನ್ ಏನಿದೆ ಅಲ್ಲಿ ಹೋಗಿ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಒಂದು 5 ರೌಂಡ್ಸ್ ಇತ್ತು. ಇದಕ್ಕೆ 50 or 100 ಇರ್ಬೋದು ಅನಿಸುತ್ತೆ. ಒಂದು 5 ರೌಂಡ್ ಆದ ನಂತರ ಮಕ್ಕಳಿಬ್ರು ತುಂಬಾ ಖುಷಿಪಟ್ಟರು. ಅವ್ರ ಖುಷಿ ನೋಡೋದೇ ಒಂಥರ ಇನ್ನೂ ಖುಷಿ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಈ ರೀತಿಯಾಗಿ ಆಗಾಗ ಹೊರಗಡೆ ಬರೋದ್ರಿಂದ ಮತ್ತು ಮಕ್ಕಳನ್ನು ಈ ರೀತಿ ಎಲ್ಲ ಕಡೆ ಕರ್ಕೊಂಡೋಗಿ ಈ ರೀತಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ನೀಡೋದ್ರಿಂದಾಗಿ ಅವರಿಗೆ ಯಾವ ಥರ ಇರುತ್ತೆ ಹೊರಗಡೆ ಜಗತ್ತು, ಯಾವ ಥರ ಇರುತ್ತೆ, ಎಲ್ಲ ರೀತಿಯ ಒಂದು ಅನುಭವ ಸ್ವಲ್ಪನಾದರೂ ಅವ್ರಿಗೆ ಉಂಟಾಗತ್ತೆ. ಅನಂತರ ಈಗ ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದಾಗ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಒಂದು ಏರೋಪ್ಲೇನ್ ಏನಿದೆ ಅದರ ಮಾಡೆಲ್ ಕೂಡ ಇಟ್ಟಿದ್ರು. ಅದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ಟ್ರೈನಲ್ಲಿ ಕೂರಿಸಿ ಮಕ್ಕಳನ್ನ ಆಟಾಡ್ಸೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಏರೋಪ್ಲೇನ್ ಮಾದರಿ ಏನಿತ್ತು ಅದರಲ್ಲಿ ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ತುಂಬಾ ಖುಷಿಯಾಗಿ ಆಟಾಡ್ತಿದ್ರು. ಅದು ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ಎಲ್ಲ ರೀತಿಯ ಆಟದ ವಸ್ತುಗಳು ಏನಿದೆ ಅದರಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಆಟಾಡ್ಕೋತಾ ಇದ್ರು. ಅದಾದ ನಂತರ ಮಕ್ಕಳನ್ನ ಟ್ರೈನಲ್ಲಿ ಕೂರಿಸಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಟ್ರೈನಲ್ಲಿ ಒಂದು ಸತಿ ಕೂರಿಸೋಣ ಅಂತ ಅಂದ್ಬಿಟ್ಟು ಇಬ್ಬರನ್ನು ಕೂರಿಸಿದ್ವಿ. ಅವರು ಕೂಡ ತುಂಬಾ ಸಂತೋಷದಿಂದಾಗಿ ಭಯ ಏನೂ ಪಡಲಿಲ್ಲ. ತುಂಬಾ ಆರಾಮಾಗಿ ಟ್ರೈನಲ್ಲಿ ಬಾಯ್ ಹಾಯ್ ಅಂತ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆಟಾಡಿದರು. ಈ ರೀತಿಯಾಗಿ ಇಬ್ಬರೂ ಖುಷಿಯಾಗಿ ಹೋಗ್ತಾಯಿದ್ರು. ಟ್ರೈನಲ್ಲಿ ಸ್ಟೇರಿಂಗನ್ನು ಕೊಟ್ಟಿದ್ದರಿಂದಾಗಿ ಅವರೇ ಟ್ರೈನನ್ನು ಓಡಿಸ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ಅವರು ತುಂಬಾ ಖುಷಿಯಾಗಿ ಹೋಗ್ತಾಯಿದ್ರು. ಬಾಯಮ್ಮ ಬಾಯಪ್ಪ ಅಂತ ಹೇಳ್ಕೊಂಡು ತುಂಬಾ ಆನಂದವಾಗಿ ಆಟಾಡಿದರು. ಅದಾದ ನಂತರ ಅಲ್ಲಿಂದ ಸೀದಾ ಈಗ ಸ್ವಲ್ಪ ಹೊತ್ತು ಕಾರ್ ರೈಡಿಂಗ್ ಎಲ್ಲಾದರೂ ಇದೆಯಾ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ. ನಮ್ಮ ಮನೆಯವರು ಹೋಗಿ ಹುಡ್ಕೊಬರ್ತೀನಿ ಅಂತ ಹೋಗಿದ್ರು. ಮಕ್ಕಳಿಬ್ರು ಅವ್ರ ಹತ್ರ ಈಗ ಓಡಿ ಹೋಗ್ತಾ ಇದ್ದಾರೆ. ಅದಾದಮೇಲೆ ಕಾರ್ ರೈಡಿಂಗ್ ಬೇಕು ಅಂತ ಜಸ್ವಿಕ್ ಹಠ ಮಾಡ್ತಿದ್ದ. ಹಾಗಾಗಿ ಎಲ್ಲೋದ್ರೂ ಕಾರ್ ರೈಡಿಂಗ್ ಅಂದರೆ ಜಸ್ವಿಕ್ಗೆ ತುಂಬಾ ಇಷ್ಟ. ಹಾಗಾಗಿ ಫಸ್ಟ್ ಅದೆಲ್ಲಿದೆ ಅಂತ ಹುಡುಕ್ಬಿಟ್ಟು ಈ ರೀತಿಯಾಗಿ ಕಾರಲ್ಲೇ ಕೂಡಿಸಿ ರೌಂಡ್ ಹಾಕ್ಸಿದ್ವಿ. ಇದಕ್ಕೆ 100ಗೆ 3 or 5 ರೌಂಡ್ಸ್ ಇರ್ಬೋದು ಅನಿಸುತ್ತೆ. ನಾವೇನೇ ರೌಂಡ್ ಬೇರೆ ಪ್ಲೇ ಸ್ಟೇಷನೆಲ್ಲ ಹಾಕ್ಸಿದ್ರೂ ಅವನಿಗೆ ಈ ರೀತಿ ಕಾರಲ್ಲಿ ಹೋಗೋದು ಅಂತಂದ್ರೇ ಅವನಿಗೆ ಒಂಥರ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಅಂತ ಹೇಳ್ಬೋದು. ಅವನ ಮುಖದಲ್ಲಿ ಖುಷಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಕಾರ್ ರೈಡಿಂಗ್ ಮಾಡಬೇಕಾದ್ರೆ. ಅದಾದ ನಂತರ ತನ್ವಿಕನ ಕೂಡ ಕೂರಿಸಿ ಸ್ವಲ್ಪ ಹೊತ್ತು ಈ ರೀತಿ ಕಾರಲ್ಲಿ ರೌಂಡ್ ಹಾಕ್ಸಿದ್ವಿ. ಅವಳು ಕೂಡ ತುಂಬಾ ಒಂದು ಸತಿ ಕೂಡ ಭಯ ಪಡ್ದಲ್ಲ ನೀಟಾಗಿ ಈ ರೀತಿ
ಕಾರಲ್ಲಿ ರೌಂಡನ್ನು ಮುಗಿಸಿದ್ಲು. ಅದಾದ ನಂತರ ಸೀದಾ ಈಗ ಫುಡ್ ಕೋರ್ಟ್ಗೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಈಗ ತನ್ವಿಕದು ರೌಂಡ್ ಕೂಡ ಮುಗೀತು. ಈಗ ಫುಡ್ ಕೋರ್ಟ್ಗೆ ಬಂದುಬಿಟ್ಟು ಸ್ವಲ್ಪ ಹಪ್ಪಳನೇ ಫೇಮಸ್ ಅಂತಾರೆ ಇಲ್ಲಿ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಪ್ಪಳನ ಹೊಸ್ಕೊಂಡ್ವಿ. ಅದು ತುಂಬ ಆಯಿಲಿ ಆಗಿದ್ರಿಂದಾಗಿ ನಾವು ಅರ್ಧಕ್ಕೆ ಬಿಟ್ಟು ಬಂದುಬಿಟ್ವಿ, ಬೇಡ ಅಂತ ಅಂದ್ಬಿಟ್ಟು. ಈಗ ಶಾಪ್ಸ್ಗಳೇನಿತ್ತು ತುಂಬಾ ಎಲ್ಲ ವೆರೈಟೀಸ್ ಆಫ್ ಶಾಪ್ಸ್ ಎಲ್ಲ ಇತ್ತು. ಅದಾದ ನಂತರ ಮಕ್ಕಳಿಗೆ ಸ್ವಲ್ಪ ಬಲೂನೆಲ್ಲ ಕೊಡಿಸ್ಕೊಂಡು ಅವ್ರನ್ನ ಸ್ವಲ್ಪ ತಮಾಷೆ ಮಾಡಿಕೊಂಡು ಅವ್ರ ಜೊತೆ ಕಾಲ ಕಳ್ಕೊಂಡು ಈ ರೀತಿಯಾಗಿ ಇಬ್ಬರೂ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಈಗ ಮನೆ ಕಡೆಗೆ ಹೋಗ್ಬೇಕಾದ್ರೆ ಜಸ್ವಿಕ್ಗೆ ಕಾರ್ ಅಂದ್ರೇ ತುಂಬ ಇಷ್ಟ. ಕಾರು JCB ಅಥವಾ ಬಾಯ್ಸ್ ಬೇಬಿಗೆ ಏನಿರುತ್ತೆ ಆ ಥರ ಅವನಿಗೆ ಕೂಡ ತುಂಬಾ ಟಾಯ್ಸ್ ಅಂದ್ರೇ ಇಷ್ಟ. ಈಗ ನಿಯರ್ ಬೈ ನಾವು ಈಗ ಎಕ್ಸಿಬಿಷನ್ ಹೊರಗೆ ಹೋಗೋಕೆ ಅಂತಲೇ ಬಂದ್ವಿ. ಈಗ ಜಸ್ವಿಕ್ ಟಾಯ್ಸ್ ಬೇಕು ಅಂದಿದ್ದರಿಂದಾಗಿ ಟಾಯ್ಸ್ನ ಹುಡುಕೊಂಡು ಈಗ ಟಾಯ್ಸ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಈ ಟಾಯ್ ನಮಗೆ ಸಿಕ್ತು. ಈ ಥರದ್ದು ವೀಲ್ ಏನಿದೆ ಆ ಥರದ್ದು ಅವನಿಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನು ಕೊಡಿಸ್ಕೊಂಡು ಈಗ ಸೀದಾ ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಟಾಯ್ ಸಿಕ್ಕಿದ ತಕ್ಷಣ ಬಲೂನ್ನ ತೆಗೆದು ನನ್ನ ಕೈಗೆ ಕೊಟ್ಬಿಟ್ರು ಮಕ್ಕಳಿಬ್ರು. ಹಾಗಾಗಿ ನಾನು ಇಟ್ಕೊಂಡಿದ್ದೆ. ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ನಾನು ತನ್ವಿನ ಕರ್ಕೊಂಡು ಅವರಪ್ಪ ಮನೆ ಕಡೆಗೆ ಹೊರಟ್ವಿ. ಹೋಗ್ತಾ ಹಾಗೆ ಶ್ರೀನಿಧಿ ವೆಜ್ಜಿಗೆ ಹೋಗಿ ಮಶ್ರೂಮ್ ಪಲಾವ್ ಮತ್ತು ದೋಸೆನ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.